ಐಡಿಯಾ ಬಾಸ್ ಬರೀ ಒಂದು ಸ್ಟಾರ್ಟ್ಅಪ್ ವೇದಿಕೆ ಅಲ್ಲ, ಹೊಸ ಐಡಿಯಾಗಳನ್ನ ಹಾರಿಸೋದಿಕ್ಕೆ ಬೇಕಾಗಿರೋ ರನ್ವೇ. ಮತ್ತು ಇದೇ ರನ್ವೇನಲ್ಲಿ ಟೇಕ್ ಆಫ್ ಆಗೋದಕ್ಕೆ ತಯಾರಾಗಿದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಜೈಪುರದ ಋತ್ವಿಕ್ ಯಾದವ್ನ. ಋತ್ವಿಕ್, ನಮ್ಮ ವೇದಿಕೆಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ನಿಮ್ಮ ಪಿಚ್ ಜೊತೆಗೆ ರೆಡಿ ಇದ್ದೀರಾ? ಖಂಡಿತ. ಸರಿ, ಗುಡ್ ಲಕ್. ನಮಸ್ತೆ ಟೈಟನ್ಸ್. ನಮಸ್ತೆ. ನಾನು ಋತ್ವಿಕ್ ಯಾದವ್, ಖಗೇಶ್ವರ ಫೌಂಡರ್. ನಾನಿವತ್ತು ನಿಮಗೋಸ್ಕರ ತಂದಿದ್ದೀನಿ ಒಂದು ಹಾರೋ ವಸ್ತುನ. ಇದು ಗಾಳಿಲಿ ಹಾರೋದು ಅಷ್ಟೇ ಅಲ್ಲ, ಜೊತೆಗೆ ಈ ದೇಶದ ಯೋಚನೆಗಳನ್ನ ಕೂಡ ಹಾರೋ ಥರ ಮಾಡುತ್ತೆ. ಟೈಟನ್ಸ್, ನೀವು ಡ್ರೋನ್ಸ್ ಹಾರೋದನ್ನ ನೋಡಿರ್ಬೋದು, ಆದರೆ ಯಾವತ್ತಾದ್ರೂ ಡ್ರೋನ್ಸ್ ಮತ್ತೆ ಏರೋಪ್ಲೇನ್ ಎರಡು ಜೊತೆಗೆ ಹಾರೋದನ್ನ ನೋಡಿದೀರಾ? ಐ ಗೆಸ್ ನೋಡಿರಲ್ಲ ಅಂತ. ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಟು ಖಗೇಶ್ವರದ ಕೆ ವಾಯು. ಸೊ ಟೈಟನ್ಸ್, ನಿಮ್ಮ ಮುಂದೆ ಇವಾಗ ತರ್ತಾ ಇದೀವಿ ಇಂಡಿಯಾದ ಮೊದಲ ಟಿಲ್ಟ್ ರೋಟರ್ ಮೆಕ್ಯಾನಿಸಮ್ ಇರುವಂತಹ ಹೈಬ್ರಿಡ್ ಇವಿಟಾಲ್. ಇದು ಹೆಲಿಕಾಪ್ಟರ್ ತರ ಟೇಕ್ ಆಫ್ ಮಾಡುತ್ತೆ, ಬಟ್ ಪ್ಲೇನ್ ತರ ಮೂವ್ ಆಗುತ್ತೆ. ಇದು 100% ಇಲೆಕ್ಟ್ರಿಕ್ ಆಗಿದೆ. ಇದರಷ್ಟು ಸೈಲೆಂಟ್ ಆಗಿ ಹಕ್ಕಿಗಳು ಕೂಡ ಹಾರಾಡಲ್ಲ. ಸೊ ಟೈಟನ್ಸ್, ಇವತ್ತು ಭಾರತದಲ್ಲಿ ಹಲವು ರಿಮೋಟ್ ಏರಿಯಾಗಳಲ್ಲಿ, ಬಾರ್ಡರ್ ಔಟ್ಪೋಸ್ಟ್ಗಳಲ್ಲಿ ಲಾಜಿಸ್ಟಿಕ್ ಅಕಾಸ್ಟಿಕ್ ಸಪ್ಲೈಗಳು ತಲುಪೋದ್ರಲ್ಲಿ ಗಂಟೆಗಳೇ ಬೇಕಾಗುತ್ತೆ. ಅದು ಅಲ್ಲದೆ ಫ್ಲಡೆಡ್ ಏರಿಯಾಸ್ ಅಲ್ಲಿ ಕೂಡ ರೇಷನ್ ತಲುಪಿಸೋದು ತುಂಬಾನೇ ಕಷ್ಟ ಆಗಿರುತ್ತೆ. ಕಾರಣ ಏನಂದ್ರೆ ಈ ಪ್ರವಾಹ ಬಂದಿರುವಂತ ಜಾಗ, ಈ ಬಾರ್ಡರ್ ಔಟ್ಪೋಸ್ಟ್ಗಳು, ಇಲ್ಲಿರುವಂತ ತೊಂದರೆ ಒಂದೇ ಆಗಿರುತ್ತೆ. ಅದೇನಪ್ಪ ಅಂದ್ರೆ ಗ್ರೌಂಡ್ ಅಲ್ಲಿ ಬಾಟಲ್ ನೆಕ್. ಖಗೇಶ್ವರದ ಇವಿಟಾಲ್ 2 ಪಟ್ಟು ಫಾಸ್ಟರ್ ಆಗಿದೆ ಹಳೆ ಟ್ರೆಡಿಷನ್ ಮೆಥಡ್ಗಳಿಗಿಂತ. ಅದು ಲದಾಖ್ನ ಹಿಲ್ಸ್ ಆಗಿರ್ಬೋದು, ಇಲ್ಲ ಸುಂದರ್ಬನ್ಸ್ನ ಐಲ್ಯಾಂಡ್ಸ್. ಇದು ಸೀದಾ ಅಲ್ಲೇ ಲ್ಯಾಂಡ್ ಆಗುತ್ತೆ, ಯಾವುದೇ ರನ್ವೇ ಇಲ್ಲದೆ ಕೂಡ. ಇವಿಟಾಲ್ ಅಂದ್ರೆ ಇಲೆಕ್ಟ್ರಿಕ್ ವರ್ಟಿಕಲ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ವೆಹಿಕಲ್. ಅಂದ್ರೆ ಕಮ್ಮಿ ಜಾಗದಲ್ಲೇ ಹಾರುತ್ತೆ ಹಾಗೂ ಬೇಗ ತಲುಪುತ್ತೆ. ಟೈಟನ್ಸ್, ಇವತ್ತು ತುಂಬಾ ಡ್ರೋನ್ಸ್ GPS ಇಲ್ದೇನೆ ತನ್ನ ರಸ್ತೆಯನ್ನ ಮರೆತು ಬಿಡುತ್ತೆ. ಆದ್ರೆ ನಾವು ರೆಡಿ ಮಾಡಿರುವಂತಹ GPS ಡಿನೈಡ್ ಬೇಸ್ ನ್ಯಾವಿಗೇಷನ್ ಸಿಸ್ಟಮ್ ನಮ್ಮ ಇವಿಟಾಲ್ಗೆ ತುಂಬಾನೇ ಸಾಮರ್ಥ್ಯವನ್ನ ಕೊಡುತ್ತೆ. ಅದು ಯಾವುದೇ ವಾರ್ ಝೋನ್ ಆಗಿರಬಹುದು ಅಥವಾ ಒಂದು ಕಾಡು, ಅದು ಅದರ ಕೆಪಾಬಿಲಿಟೀಸ್ ನ ಜಾಸ್ತಿ ಮಾಡುತ್ತೆ ಅದರ ಆನ್ಬೋರ್ಡ್ ಸೆನ್ಸರ್ ಸಹಾಯದಿಂದ. ಅಂದ್ರೆ ಯಾವುದೇ ಸಿಚುವೇಶನ್ ಕೂಡ ಅದು ತನ್ನನ್ನು ತಾನು ಒಗ್ಗಿಸ್ಕೊಳ್ಳುತ್ತೆ ಫಾರ್ ಎನಿ ಆಪರೇಷನ್ಸ್. ಈ ಟೆಕ್ನಾಲಜಿನ ತುಂಬಾ ಸೆಕ್ಟರ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಲಾಜಿಸ್ಟಿಕ್ಸ್ ಹಾಗೂ ಡಿಫೆನ್ಸ್ ಅಲ್ಲಿ, ಹಾಗೆ ಬಾರ್ಡರ್ ಔಟ್ಪುಟ್ ಸಪ್ಲೈಸ್ ಅಲ್ಲಿ ಕೂಡ. ಲಾಜಿಸ್ಟಿಕ್, ಎಮೋ, ಬಾಂಬ್ ಜಾಬ್ಗಳಲ್ಲಿ ಕೂಡ, ಫ್ಲಡ್ಸ್ ಬಂದಂತ ಜಾಗದಲ್ಲಿ, ಮೆಡಿಕಲ್ ಸಪ್ಲೈಸ್ಗಳಿಗೋಸ್ಕರ, ಡಿಸಾಸ್ಟರ್ ರಿಲೀಫ್ಗಳಲ್ಲಿ, ಅಷ್ಟೇ ಅಲ್ಲ ಹೈ ಆಲ್ಟಿಟ್ಯೂಡ್ ಹಾಗೆ ಹಾರ್ಡ್ ಟು ರೀಚ್ ಝೋನ್ಸ್ ಅಂತಹ ಜಾಗಗಳನ್ನು ತಲುಪೋದಕ್ಕೋಸ್ಕರ. ಟೈಟನ್ಸ್, ನಾವು ಬರೀ ಒಂದು ಇವಿಟಾಲ್ ಪ್ರಾಡಕ್ಟ್ ರೆಡಿ ಮಾಡ್ತಾ ಇಲ್ಲ, ನಾವು ಭಾರತದ ನೆಕ್ಸ್ಟ್ ಡಿಫೆನ್ಸ್ ಮತ್ತು ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಗಳಿಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ. ನಾವು ಬಯಸ್ತೀವಿ ನೀವು ಕೂಡ ನಮ್ಮ ಈ ಜರ್ನಿನಲ್ಲಿ ಭಾಗಿಗಳಾಗಿ ಅಂತ. ಅದರಿಂದ ಈ ಇವಿಟಾಲ್ ಬರೀ ಒಂದು ಪ್ರಾಡಕ್ಟ್ ಅಲ್ಲ, ಜೊತೆಗೆ ಒಂದು ಪ್ರೊಟೆಕ್ಟಿವ್ ಪವರ್ ಆಗಲಿ ಅಂತ ನಾವು ಇವತ್ತು ಇಲ್ಲಿ 1.2 CR ಫಾರ್ 6.5% ರೇಸ್ ಬೇಡಿಕೆ ಮಾಡ್ತಾ ಇದ್ದೀವಿ. ಸೊ ಟೈಟನ್ಸ್, ನಿಮ್ಮಲ್ಲಿ ಎಷ್ಟು ಜನ ರೆಡಿ ಇದ್ದೀರಾ ನಮ್ಮ ಜೊತೆ ಭಾರತದ ನೆಕ್ಸ್ಟ್ ಹಾರಾಟದಲ್ಲಿ ಕೈ ಜೋಡಿಸೋದಕ್ಕೆ? ನಮ್ಮ ಖಗೇಶ್ವರ ಜೊತೆ ಮುಂದುವರಿಯೋದಕ್ಕೆ. ಈ ತರ ಆಗಿರೋದು ಮೊದಲನೇ ಸಲ. ಪಿಚ್ನ ಲಾಸ್ಟ್ ಲೈನ್ ಕಂಪ್ಲೀಟ್ ಆಗೋದಕ್ಕೂ ಮುಂಚೆನೆ ಬಜರ್ನ ಓದ್ತಿದ್ದಾರೆ. ನೋಡಿ, ನಾನು ಎಂತ ಇನ್ವೆಸ್ಟರ್ ಅಂದ್ರೆ ಅದು ನಾನು ದೂರದಿಂದನೇ ಫೌಂಡರ್ನ ಕಂಡುಹಿಡಿದು ಬರ್ತೀನಿ. ಇದು ತುಂಬಾ ಒಳ್ಳೆ ಐಡಿಯಾ. ಈ ಇಂಡಸ್ಟ್ರಿ ಬಗ್ಗೆ ನನಗೆ ಸ್ವಲ್ಪ ಗೊತ್ತೂ ಇದೆ, ಅದಕ್ಕೆ ನಾನು ಮುಂಚೆನೇ ಬಜರ್ನ ಓದ್ತಿದ್ದು. ಅರ್ಚನಾ ಅವರೇ, ನಾನು ಮಾತಾಡೋದು, ಮಾರ್ಕೆಟ್ ಡಿಮ್ಯಾಂಡ್ ತಗೊಳ್ಳೋದು ಮಾಡಿ ನೀವೆಲ್ಲಾ ತರನೂ ಮಾಡಿ. ಯಾಕಂದ್ರೆ ಈ ಟೆಕ್ನಾಲಜಿ ಅರ್ಥ ಮಾಡ್ಕೊಳ್ಳೋದು ನಮ್ಮಲ್ಲಿ ತುಂಬಾನೇ ಕಷ್ಟ ಆಗುತ್ತೆ. ಅದು ಯಂಗ್ ಆಡಿಯನ್ಸ್ ಇದ್ದಾರೆ, ಯಾಕೆಂದ್ರೆ ಈ ತರ ಪ್ರಾಡಕ್ಟ್ಸು ಮತ್ತೆ ಈ ತರ ಸ್ಟಾರ್ಟ್ಅಪ್ಸ್ ಬೇಕಾಗಿದೆ ಇಂಡಿಯಾಲಿ. ಎಲ್ಲದಕ್ಕೂ ಮುಂಚೆ ಮೊದಲು ನಿಮ್ಮ ಬಗ್ಗೆ ತಿಳಿಸಿ ರಿತ್ವಿಕ್. ನಾನು ಜೈಪುರಿಂದ ಬಂದಿದ್ದೀನಿ. ನಾನು ನನ್ನ ಸ್ಟಡೀಸ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಚುಲರ್ಸ್ ಆಫ್ ಮಾಸ್ಟರ್ಸ್ ಬಿಟ್ಸ್ ಪ್ಲಾನಿಂದ. ಈ ಖಗೇಶ್ವರದ ಜರ್ನಿ ಅಲ್ಲಿಂದಾನೇ ಶುರುವಾಗಿದ್ದು. ನಿಮ್ಗೆ ಐಡಿಯಾ ಬಾಸ್ನ ವೇದಿಕೆ ಬಗ್ಗೆ ಹೇಗೆ ಗೊತ್ತಾಯ್ತು? ನಾವು 2 ವರ್ಷದಿಂದ ಈ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ವಿ. ನಾವು ಬೇಸಿಕಲಿ ಸೈಲೆಂಟ್ ಮೋಡಲ್ಲಿ ಕೆಲಸ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಿದ್ವಿ. ನಮಗನಿಸ್ತು ಈಗ ಇದು ಒಳ್ಳೆ ಟೈಮ್ ಈ ಪ್ರಾಡಕ್ಟ್ ನ ಮಾರ್ಕೆಟ್ ಅಲ್ಲಿ ತರೋದಕ್ಕೆ ಅಂತ, ಫಾರ್ ಕಮರ್ಷಿಯಲ್ ಆಪರೇಷನ್ಸ್ ಅಂಡ್ ಟ್ರಯಲ್ಸ್ ಫಾರ್ ಡಿಫೆನ್ಸ್. ಸೊ ಐಡಿಯಾ ಬಾಸ್ ವಾಸ್ ದ ಗ್ರೇಟ್ ಪ್ಲಾಟ್ಫಾರ್ಮ್ ಆಗಿತ್ತು ನಮಗೆ ನಮ್ಮ ಐಡಿಯಾಸ್ ನ ತೋರಿಸೋದಕ್ಕೆ. ಹೇಗೆ ಒಂದು ಈ ಟಿಲ್ಟ್ ರೋಟರ್ ಟೆಕ್ನಾಲಜಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನ ನಾವು ರೆಡಿ ಮಾಡಿದೀವಿ ಅಂತ. ಟಿಲ್ಟ್ ರೋಟರ್ ಇಸ್ ಎವ್ರಿಥಿಂಗ್. ಕರೆಕ್ಟ್.
ನಾವು ಖಗೇಶ್ವರದಲ್ಲಿ ಒಂದು ಹೊಸ ವೇರಿಯೇಷನ್ ನ ಮಾಡಿದ್ವಿ, ಅದು ಟಿಲ್ಟ್ ರೋಟರ್. ನೀವು ನನ್ನ ಕೈಯಲ್ಲಿ ಈಗ ನೋಡ್ತಾ ಇರಬಹುದು. ಏನಾಗುತ್ತೆ ಅಂತಂದ್ರೆ ವಿತ್ ದ ಸೇಮ್ ಮೋಟರ್ ನಾವು ಟೇಕ್ ಆಫ್ ಮಾಡ್ತೀವಿ ಹೆಲಿಕಾಪ್ಟರ್ ತರ. ಆಮೇಲೆ ಮಿಡ್ ಫ್ಲೈಟ್ ಅಲ್ಲಿ ನಾವು ಇದನ್ನ ಟ್ರಾನ್ಸಿಷನ್ ಮಾಡ್ತೀವಿ ಅಂಡ್ ವಿ ಕ್ಯಾನ್ ಫ್ಲೈ ಲೈಕ್ ಅ ಏರೋಪ್ಲೇನ್. ಸೊ ನಾವು ಈ ಒಂದೇ ಮೋಟರ್ನ ಇಟ್ಕೊಂಡು 2 ಆಪರೇಷನ್ಸ್ ನ ಮಾಡಬಹುದು. ಹಾಗಾಗಿ ಒಂದು ಡ್ರೋನ್ ಅಲ್ಲಿ ಒಂದು ಕೆಪಾಬಿಲಿಟಿ ಏನು ಲ್ಯಾಕ್ ಆಗ್ತಾ ಇರುತ್ತೋ ನಾವು ಅದೇ ಕೆಪಾಬಿಲಿಟಿನ ಸರ್ಪಾಸ್ ಮಾಡಿದ್ವಿ ಎಲ್ಲದಕ್ಕೂ ಮುಂಚೆ. ಹೌ ವಿತ್ ನಾರ್ಮಲ್ ಮೋಟರ್ಸ್ ನಾವು ಟ್ರೆಡಿಷನಲ್ ಅಪ್ರೋಚ್ ನ ಚೇಂಜ್ ಮಾಡಬಹುದು ಅಂತ. ಇದು ನಮ್ಮ ಒಂದು USP ಆಗಿದೆ, ಯಾಕಂದ್ರೆ ನಮಗೆ ಲಾಜಿಸ್ಟಿಕ್ ಮತ್ತೆ ಡಿಫೆನ್ಸ್ ಎರಡನ್ನೂ ಸರ್ವ್ ಮಾಡಬೇಕಾಗಿತ್ತು ವಿತ್ ದ ಸೇಮ್ ಅಬ್ಜೆಕ್ಟಿವ್. ನಾವೊಂದು ಹೊಸ ಇಂಡಿಕೇಶನ್ ಹಾಕಿದ್ವಿ ಮಾಡ್ಯುಲರ್ ಪ್ರೀಲೋಡ್ ಅಟ್ಯಾಚ್ಮೆಂಟ್ ಸಿಸ್ಟಮ್ ಜೊತೆಗೆ. ಸೊ ಎನಿಥಿಂಗ್ ಯು ವಾಂಟ್ ಟು ಆಡ್ ಬಿನೀತ್ ಕ್ಯಾನ್ ಬಿ ಡನ್. ಸೊ ಇಟ್ಸ್ ಅ ಬಿಗ್ ಬಾಕ್ಸ್. ನಿಮಗೆ ಲಾಜಿಸ್ಟಿಕ್ ಬೇಕಾಗಿರ್ಬೋದು, ಕ್ರೇಟ್ಸ್ ಆಗಿರ್ಬೋದು, ಡಿಫೆನ್ಸ್ಗೆ ಬೇಕಾದಂತಹ ವಸ್ತುಗಳಾಗಿರ್ಬೋದು, ಎನಿಥಿಂಗ್ ಕ್ಯಾನ್ ಬಿ ಡನ್. ವಿ ಮೇಡ್ ಶೋರ್ ದಟ್ ಇದೊಂದೇ ಪ್ರಾಡಕ್ಟ್ ಎಲ್ಲ ಕಡೆ ಯೂಸ್ ಆಗಲಿ ಅಂತ. ಅಮೇಜಿಂಗ್, ವೆರಿ ವೆಲ್ ಡನ್. ಇದರ ಪೇಲೋಡ್ ಕೆಪಾಸಿಟಿ ಮತ್ತೆ ರೇಂಜ್ ಏನಿದೆ ತಿಳಿಸಿ. ನಮ್ಮ ಮೊದಲನೇ ಪ್ರಾಡಕ್ಟ್ ಇದೇ ಆಗಿರುತ್ತೆ, ಕೆ ವಾಯು. ಇದ್ರ ಜೊತೆಗೇನೆ ನಾವು ನಮ್ಮ ಟೆಕ್ನಾಲಜಿನ ಶುರು ಮಾಡಿದ್ವಿ. ಅಂದ್ರೆ ಈ GPS ಆಡೆಡ್ ಟಿಲ್ಟ್ ರೋಟರ್ ಎಷ್ಟು ವರ್ಕ್ ಆಗುತ್ತೆ ಅಂತ ಇದನ್ನ ನಾವು 10 kg ವರೆಗೂ ಟ್ರೈ ಮಾಡಿದ್ವಿ ಟು ಶೋಕೇಸ್ ಅವರ್ ಕೆಪಾಬಿಲಿಟೀಸ್. ಆದ್ರೆ ನಮ್ಮ ಫ್ಲಾಗ್ಶಿಪ್ ಪ್ರಾಡಕ್ಟ್ ಕೆ ರುದ್ರ ದಟ್ ಹ್ಯಾಸ್ ಅ ಕೆಪಾಬಿಲಿಟಿ ಆಫ್ 100 kg ಪ್ರಿಲೋಡ್. ವಾವ್. ಸೊ ನಾವು ಇಲ್ಲಿವರೆಗೂ ಈ ತರ ರೆಡಿ ಮಾಡಿದ್ದೀವಿ. ಸೊ ದಿಸ್ ಈಸ್ ಸಮಥಿಂಗ್ ನಾವು ಖಗೇಶ್ವರನ ಇಟ್ಕೊಂಡು ಲೈಮ್ ಲೈಟ್ಗೆ ಬರಬೇಕು ಅಂತ. ಅಂಡ್ ಮಾರ್ಕೆಟ್ ಅಲ್ಲಿ ಕೂಡ ಇದೇ ಸ್ವಲ್ಪ ಲ್ಯಾಕ್ ಆಗ್ತಾ ಇದೆ ಅಂತ ನಮಗನ್ಸುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ಇದರದ್ದು? ಈ KYನ ನಾವು ರೆಡಿ ಮಾಡ್ತಾ ಇದ್ದು 5.5 ಇಂದ 5.8 ಲ್ಯಾಕ್ ವರೆಗೂ. ಏನು ನಿಜಾನಾ? ಹೌದು ಸರ್. ವಾವ್. Wow, only that much. Well ಓ done, ವೆಲ್ well ಡನ್, ವೆರಿ done. ಗುಡ್, ವೆರಿ Well ಗುಡ್. done. ನಾನೊಂದು ವಿಷಯ ಹೇಳ್ತೀನಿ. ಯಾವುದೋ ಏವಿಯೇಷನ್ ಇರ್ಬೋದು ಅಥವಾ ಸಿಮಿಲರ್ ಕೆಪಾಸಿಟಿ ಇರ್ಬೋದು, ಅದು 100 ಮಿಲಿಯನ್ ಆಗಿರುತ್ತೆ. ಹೌದು ಸರ್. ನೀವೀಗ ಏನ್ ಹೇಳಿದಿರೋ 7 ಲ್ಯಾಕ್ ಅಂತ, ಇಟ್ ಈಸ್ ಲೆಸ್ ದನ್ $10,000. Correct. ನನ್ನ ಪ್ರಕಾರ ನೀವು ಸಕ್ಸಸ್ಫುಲ್ ಆದ್ರೆ ಈ ವೆಂಚರ್ ಅಲ್ಲಿ ಅವಾಗ ಸ್ಕೈ ಈಸ್ ದ ಲಿಮಿಟ್. ಆದ್ರೆ ನಾವೇನು ಅಷ್ಟು Literally. ಬೇತ್ರ ಹಾರ್ತಾ ಇಲ್ಲ, ಆದ್ರೂ ಲಿಟ್ರಲಿ Literally. ನೀವು ತುಂಬಾ ಮೇಲೆ ಹಾರ್ತೀರಾ, ತುಂಬಾ ಮೇಲೆ ಹಾರ್ಕೊಂಡು ಹೋಗ್ತಿರ್ತೀರಾ. Thank you. ಮೇಕ್ ಇನ್ ಇಂಡಿಯಾ ಫಾರ್ ದ ವರ್ಲ್ಡ್. ನನ್ನ ಪ್ರಕಾರ ದಿಸ್ ಇಸ್ ಅ ಪರ್ಫೆಕ್ಟ್ ಎಕ್ಸಾಂಪಲ್. ವೆಲ್ ಡನ್, ವೆಲ್ ಡನ್. ಥ್ಯಾಂಕ್ ಯು ಸರ್. ನಿಮ್ ಟೀಮಲ್ಲಿ ಯಾರಾದ್ರೂ ಎಕ್ಸ್ಪರ್ಟ್ಸ್ ಇದಾರಾ ಫ್ರಮ್ ದ ಇಂಡಸ್ಟ್ರಿ? ಯಾವಾಗಲೂ ವಿ ವಾಂಟೆಡ್ ಸಮನ್ ಫ್ರಮ್ ದ ಇಂಡಸ್ಟ್ರಿ, ಬಟ್ ಐ ವಾಸ್ ವೆರಿ ಯಂಗ್, ದ ಟೀಮ್ ವಾಸ್ ವೆರಿ ಯಂಗ್. ಹಾಗಾಗಿ ನಮಗೆ ಆ ಮೆಂಟರ್ಶಿಪ್ ಅನ್ನೋದು ಎಕ್ಸಿಸ್ಟೆನ್ಸ್ ಅಲ್ಲಿ ಸಿಗ್ಲೇ ಇಲ್ಲ. ಹಾಗಾಗಿ ನಾವು ಇನ್ಕ್ಯುಬೇಷನ್ ಸ್ಟಾರ್ಟ್ ಮಾಡಿದ್ವಿ. ದೆನ್ ವಿ ವೆಂಟ್ ಟು ISB. ಹೀಗೆ ಪ್ರಯತ್ನ ಮಾಡ್ತಾ ಅಂದ್ರೆ ಆ ಸಪೋರ್ಟ್ ಸಿಗ್ಲಿ ಅಂತ, ಬೋತ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್ಗೂ ಹಾಗೆ ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ I'll ಕೂಡ. give you all the support. Don't worry. ಥ್ಯಾಂಕ್ ಯು. ಸರಿ ನಡೀರಿ, ಹಾಗಾದ್ರೆ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ ನೋಡೋಣ. ಸೊ ನಿಮ್ಮ ವೋಟಿಂಗ್ ಮೀಟರ್ಸ್ ತಗೊಳ್ಳಿ. ಎಸ್ ಆರ್ ನೋ ಬಟನ್ ಒತ್ತೋದ್ರ ಮೂಲಕ ಹೇಳಿ ಇವರ ಈ ಉಡಾವಣೆ ಮೇಲೆ ನಿಮ್ಮ ಇಂಟ್ರೆಸ್ಟ್ ಎಷ್ಟಿದೆ ಅಂತ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. Thank you, everyone. ನಮ್ಮ ಆಡಿಯನ್ಸ್ ಅಂತೂ ಅವರ ನಿರ್ಧಾರನ ಹೇಳಾಗಿದೆ. ನೀವು ನಿಮ್ಮ ಆಸ್ಕ್ ಏನಿದೆ ಅದನ್ನ ಒಂದ್ಸತಿ ಹೇಳಿ. 1.2 CR ಫಾರ್ 6.5%. ನಾವು ಪ್ರೀ ಸೀಟ್ ರೇಸ್ ಮಾಡ್ತಾ ಇದೀವಿ. ಅದರಲ್ಲಿ 80 ಲ್ಯಾಕ್ ಆಲ್ರೆಡಿ ನಮ್ದು ಕಮಿಟೆಡ್ ಇದೆ. 40 ಲ್ಯಾಕ್ ಬೈ ಮೈಟಿ ಸಮೃದ್ಧ್ ಕಡೆಯಿಂದ ಫಾಲೋ ಅಂಡ್ ಫಂಡಿಂಗ್, ಅಂಡ್ 40 ಲ್ಯಾಕ್ ಒಬ್ಬ ಏಂಜಲ್ ಕಡೆಯಿಂದ. ಯಾಕಂದ್ರೆ ನಾವು ಟೆಕ್ನಾಲಜಿ ಪಾರ್ಟ್ನರ್ ಆಗಿದ್ದೀವಿ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರ್ ವಿಕಸಿತ್ ಭಾರತ್ 2047. ಹಾಗಾಗಿ ನಮಗೆ ಇದು ಈಸಿ ಆಯ್ತು ಟು ಗೆಟ್ ದಿಸ್ ಔಟ್ ಇನ್ ಟು ದ ಇಕೋಸಿಸ್ಟಮ್ ಫಾರ್ ಶೋರ್. Yay! Congratulations. ಥ್ಯಾಂಕ್ ಯು. ಸರಿ, ಹಾಗಾದ್ರೆ ಅರ್ಚನಾ ಅವರೇ, ನೀವೇ ಬ್ಲಾಕ್ ಬಜಾರ್ನ ಓದ್ತಿರೋದು, ನಿಮ್ಮಿಂದಾನೇ ಶುರು ಮಾಡ್ತೀನಿ. ಅರ್ಚನಾ ಅವರೇ, ನಿಮ್ಮ ಆಫರ್ನ ನೀವು ಹೇಳಿ. ಈಗ ನನ್ನ ಆಫರು 1.2 CR ಫಾರ್ 6.5%. ಅವ್ರು ಇವಾಗ ಎಷ್ಟು ಕೇಳ್ತಾರೋ ನಾನು ಅಷ್ಟು ಕೊಡಕ್ಕೆ ರೆಡಿ ಇದ್ದೀನಿ. ಮತ್ತೆ ಈ ಬ್ಲಾಕ್ ಬಟನ್ ಆಗಿರುತ್ತೆ. ಬನ್ನಿ, ಕೈ ಮಿಲಾಯಿಸ್ಬಿಡಿ. ಅರ್ಚನಾ ಅವರೇ, ನಮ್ಮನ್ನು ಜೊತೆ ಅರ್ಚನಾ ಕರ್ಕೊಂಡು ಅವ್ರ ಹೋಗಿ. ಥ್ಯಾಂಕ್ ಯು ಮ್ಯಾಮ್. I've been really impressive. This is Thank really you, ma'am. impressive. ನಿಮ್ಮ ಎಷ್ಟು ಆಸ್ಕ್ ಇತ್ತು ಅದನ್ನ ಅರ್ಚನಾ ಅವರೇ ತೀರಿಸ್ಬಿಟ್ಟಿದ್ದಾರೆ. ಅರ್ಚನಾ ಅವರೇ, ಯಾಕೆಂದ್ರೆ ನೀವೇ ಹೇಳಿದ್ರಿ, ನೀವೇ ಎಲ್ರಿಗೂ ತಿಳಿಸ್ಕೊಟ್ರಿ, ಇದು ನ್ಯಾಷನಲ್ ಇಂಟ್ರೆಸ್ಟ್ ನ ವಿಷಯ, ಭಾರತ್ ಫಸ್ಟ್ ನ ವಿಷಯ ಅಂತ. ಇನೋವೇಷನ್ ಮೇಡ್ ಇನ್ ಇಂಡಿಯಾ, ಮೇಡ್ ಬೈ ಇಂಡಿಯನ್ ಟು ದ ವರ್ಲ್ಡ್ ವಿಷಯ. ನಿಮಗೆ ಇಷ್ಟ ಇದೆಯಾ ಈ ಒಂದು ಜರ್ನಿನ ಇನ್ನೂ ಫ್ಯೂಲ್ ಅಪ್ ಮಾಡೋದಕ್ಕೆ? ನಮ್ಮ ಇತರೆ ಟೈಟನ್ಸ್ ಗಳಿಗೂ ಫ್ಲೋರ್ ನ ಓಪನ್ ಮಾಡಬಹುದಾ? ಬೇರೆ ಯಾವ ಟೈಟನ್ಸ್ಗೆ ಇಂಟ್ರೆಸ್ಟ್ ಇದೆ ಅಂತ ನಾನು ತಿಳ್ಕೊಳ್ಳಬೇಕು. ನನಗೂ ಇಂಟ್ರೆಸ್ಟ್ ಇದೆ. ಅರೆ ವಾ ವಾ. ನಾನು ನಿಮ್ಮನ್ನ ಮ್ಯಾಚ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಡನ್. ಎಲ್ಲ ಟೈಟನ್ಸ್ಗೂ ಅದೇ ಅವರು 1.2 ಹೇಳಿದ್ರಲ್ಲ. 1.2 ಅಲ್ಲಿ ಎಷ್ಟು ಅರ್ಚನಾ ಅವ್ರು ಕೊಡ್ತಾರೋ ನಾನು ಜಾಸ್ತಿ ಮಾಡ್ತೀನಿ, ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ಜಾಸ್ತಿ ಮಾಡ್ತೀನಿ. ಡನ್ 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 ಡನ್. ಐ ವಿಲ್ ಡೂ 50. 25 lakhs.
25 lakhs. 25 lakhs ಎಲ್ಲ ಸಾಕಾಗೋದಿಲ್ಲ. 50 1 crore, at least 1 crore. 1. 50 ಐ ಥಿಂಕ್ ನೀವು ನ್ಯಾಷನಲ್ ಇಂಟ್ರೆಸ್ಟ್ ಅಲ್ಲಿ ಮಾತಾಡಕ್ ಇಷ್ಟಪಟ್ರೆ 1 crore-ಗಿಂತ ಕಡಿಮೆ ಹಾಕೋದು ಚೆನ್ನಾಗಿರಲ್ಲ. ಐ ಆಮ್ ವೆರಿ ಕ್ಲಿಯರ್. So 70. ಹಾ ಸರಿ, ಡನ್. 70 ಡನ್. ಪ್ರಿಯಾಂಕಾ 70, ಕಮ್ ಆನ್. ಇಷ್ಟು ದೊಡ್ಡ ರೌಂಡ್ ಶುರು ಮಾಡಿದೀರಾ? ಓಕೆ 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 ನಾನು ಒಂದ್ಸಲ ಎಲ್ಲರ ಇನ್ವೆಸ್ಟ್ಮೆಂಟ್ ನ ಕ್ಲಿಯರ್ ಮಾಡ್ತೀನಿ. ರಿತ್ವಿಕ್ ಯೋಚನೆ ಮಾಡ್ಕೊಂಡ್ ಬಂದಿದ್ದು 1.2 ಕೋಟಿ. ಮತ್ತೆ ಅರ್ಚನಾ ಅವರು ಮುಂಚೆನೆ ಹೇಳಿದ್ರು 1.2 crore ಕೊಡ್ತೀನಿ ಅಂತ. ಸಂದೇಶ್ ಅವರು ಕೂಡ 1.2 crore ಕೊಡ್ತೀನಿ ಅಂತ ಅಂದ್ರು. 70 lakhs ಅನುಪಮ್ ಅವರು, ಪ್ರಿಯಾಂಕಾ ಅವರು ಮತ್ತೆ ಜಿಮ್ಮಿ ಅವರು ಎಲ್ಲರೂ ಸೇರಿ ಕೊಡ್ತಾ ಇದ್ದಾರೆ. ಸೊ ಟೋಟಲ್ ಎಷ್ಟಾಯ್ತು? 4.5 ಕೋಟಿ. ಯೇ! ನಮ್ಮ ಹತ್ರ ಇರೋ ಎಲ್ಲ ಟೈಟನ್ಸ್ ಜೊತೆ ಕೈ ಮಿಲಾಯಿಸಿ ಬನ್ನಿ. ಎಸ್ ಎಸ್ ಎಲ್ಲರಿಗಿಂತ ಮುಂಚೆ ನನ್ನ ಜೊತೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ರಿಯಲಿ ವೆರಿ ಇಂಪ್ರೆಸಿವ್. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ನೀವಿಲ್ಲಿಗೆ ಬಂದ್ರಿ ಮತ್ತೆ ಪೂರಾ ಹೊಸ ಟೆಕ್ನಾಲಜಿ ಮತ್ತೆ ಮೇಡ್ ಇನ್ ಇಂಡಿಯಾದ ಕಮಾಲ್ನ ತೋರಿಸಿದ್ರಿ. ಮತ್ತೆ ನಮಗೆ ತುಂಬಾನೇ ಖುಷಿ ಆಗ್ತಿದೆ. ನೀವಿಲ್ಲಿಗೆ ಏನೋ ಯೋಚನೆ ಮಾಡ್ಕೊಂಡ್ ಬಂದ್ರಿ ಮತ್ತೆ ಯೋಚನೆ ಮಾಡಿದಕ್ಕಿಂತ ಜಾಸ್ತಿನೇ ತಗೊಂಡು ಹೋಗ್ತಾ ಇದ್ದೀರಾ ಇಲ್ಲಿಂದ. ತುಂಬಾ ಜನ ಎಲ್ಲಿಂದನೋ ನೋಡ್ತಿರೋರಿಗೆ ಅನ್ನಿಸ್ತಾ ಇರುತ್ತೆ ಈಗ ಇದು ಎಷ್ಟು ಒಳ್ಳೆ ವಿಷಯ ಅಲ್ವಾ ಅಂತ. ಒಬ್ರು ಬಂದು ಅವ್ರ ಐಡಿಯಾನ ಹೇಳಿದ್ರು, ಇಷ್ಟು ಜನ ಅವ್ರಿಗೆ ಕೈ ಮಿಲಾಯಿಸಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರು ಅಂತ. ಆದ್ರೆ ಕಾಣೋಷ್ಟು ಈಸಿ ಇಲ್ಲ ಅಲ್ವಾ? ಇಲ್ಲ. ನೀವ್ ಯಾವತ್ತು ಶುರು ಮಾಡಿದ್ರು ಮತ್ತು ಇವತ್ತಿನ ದಿನ ಏನೇನ್ ಮಾಡಿದ್ರಿ ಮತ್ತೆ ಎಂತೆಂತ ಕಷ್ಟಗಳನ್ನ ನೋಡ್ಬೇಕಾಯ್ತು, ಸ್ವಲ್ಪ ಅದನ್ನ ಹೇಳಿ ನಮ್ಮ ವೀಕ್ಷಕರಿಗೆ. ಐ ಥಿಂಕ್ ಪೂರ್ತಿ ಜರ್ನಿ ನನ್ನ ಬ್ಯಾಚುಲರ್ಸ್ ಅಲ್ಲೇ ಸ್ಟಾರ್ಟ್ ಆಗಿತ್ತು. ನಾನು ಆಗ 3rd year ಅಲ್ಲಿದ್ದೆ. ಆಗ ಒಂದು ಕಂಪ್ನಿ ಇತ್ತು, ಊಬರ್ ಎಲಿವೇಟ್, ದ ಫಸ್ಟ್ ಕಂಪ್ನಿ ಟು ಬಿಲ್ಡ್ ಏರ್ ಟ್ಯಾಕ್ಸೀಸ್. ಐ ಗಾಟ್ ದ ಅಪರ್ಚುನಿಟಿ ಅಲ್ಲಿ ಇಂಟರ್ನ್ ಆಗಕ್ಕೆ, ಹಾಗೆ ಅವ್ರ ಪಾರ್ಟಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ. 2020 ನಾನು ಅಲ್ಲಿ ಇರಬೇಕಾದ್ರೆ ನನಗನ್ನಿಸ್ತು ಇಂಡಿಯಾನಲ್ಲಿ ಸಸ್ಟೈನೇಬಲ್ ಏವಿಯೇಷನ್ ಅದರಲ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ ಅಂತ. ಸೊ ವೆನ್ ಐ ಕೇಮ್ ಬ್ಯಾಕ್ ನನಗೆ ಯಾವಾಗೂ ಐಡಿಯಾ ಇತ್ತು ಮಾಡಬೇಕು ಅಂತ. ಹಾಗಾಗಿ ನಾನು ಮಾಸ್ಟರ್ಸ್ ಹೋಗ್ತಿದ್ದಾಗೇನೆ ದ ಫಸ್ಟ್ ಐಡಿಯಾ ವಾಸ್ ಬಿಟ್ಸ್ ಮಾಡಿದ್ದೆ ಸ್ಟಾರ್ಟ್ಅಪ್ ಮಾಡಬೇಕು ಅಂತ. ದಟ್ ಈಸ್ ದ ವಿಷನ್, ದಟ್ ಈಸ್ ದ ಮಿಷನ್. ದ್ಯಾಟ್ ಟೈಮ್ ನನ್ನ ತುಂಬಾ ಜನ ಫ್ರೆಂಡ್ಸ್ ಇದ್ರು, ಅವ್ರು ನನಗೆ ತುಂಬಾನೇ ಸಹಾಯ ಮಾಡಿದ್ರು. ಅದರಲ್ಲಿ ನನ್ನ ಕೋ ಫೌಂಡರ್ ಕೂಡ ಆಗಿರುವಂತ ಶೈನ್ದೀಪ್, ಹಿ ವಾಸ್ ಇನ್ EY ಅವಾಗಿಂದನು. ಅವನು ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಂದ, ಸ್ಟ್ರಾಟಜಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದ. ನನಗೆ ಬರೀ ಟೆಕ್ ರೆಡಿ ಮಾಡೋದು ಗೊತ್ತಿತ್ತು, ಬಟ್ ಅವನಿಗೆ ಮಾರ್ಕೆಟ್ ಸೈಜ್, ಫಂಡಿಂಗ್, ಗ್ರಾಂಟ್ಸ್ ಹೇಗೆ ತಗೋಬೇಕು, ಕ್ಯಾಪಿಟಲ್ ಹೇಗೆ ತಗೋಬೇಕು ಟು ಬಿಲ್ಡ್ ಇಟ್ ಅಪ್. ಆಗ ಅವನು ಹೇಳಿದ, ರಿತ್ವಿಕ್, ಐ ವಿಲ್ ಪುಟ್ ಅ ಪ್ರಿನ್ಸ್ ಕ್ಯಾಪಿಟಲ್ ಇಫ್ ಯು ವಾಂಟ್ ಅಂಡ್ ಐ ವಿಲ್ ಹೆಲ್ಪ್ ಯು ವಿತ್ ದಟ್. ಐ ಡೋಂಟ್ ವಾಂಟ್ ಎನಿಥಿಂಗ್. ಹಾಗಾಗಿ ನಾನು ಆನ್ ಬೋರ್ಡ್ಗೆ ಶೈನ್ದೀಪ್ ನ ಕರ್ಕೊಂಡು ಬಂದೆ ಆಸ್ ಅ ಕೋ ಫೌಂಡರ್. ಬ್ರೋ, ಐ ವಾಂಟ್ ನಾಟ್ ಜಸ್ಟ್ ಫ್ರೆಂಡ್ಶಿಪ್, but I want something where you can contribute more. Very and good. You will be surprised. The first guy both we met, in which plan he was Vedash. He was 16 years. The guy who got us 30 lakhs capital starting in the. Wow. We got Vedansh here also. Can we have Vedansh here? ವೆರಿ ಇಂಪ್ರೆಸಿವ್. ವೇದಾಂತ್ ನಮ್ಮ ಜೊತೆ 16 years ಆಗಿದ್ದಾಗ ಸೇರ್ಕೊಂಡಿದ್ದ. ಈಗ ಈ ಸಮ್ವೇರ್ ಅರೌಂಡ್ 20. ನಾನು ಫಸ್ಟ್ ಇಯರ್ನಲ್ಲಿದ್ದೆ. ಸೊ ಐ ವಾಸ್ ಎವ್ರಿ ಫಸ್ಟ್ ಇಯರ್ ಸ್ಟೂಡೆಂಟ್ ಥರನೇ ನಾನು ಇದ್ದಿದ್ದು. ಸ್ಟಾರ್ಟಪ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. 16 ವರ್ಷದಲ್ಲಿದ್ದಾಗ 1-2 ಕ್ಲಾಸ್ನ ನಾನು ಸ್ಕಿಪ್ ಮಾಡಿದ್ದೀನಿ. ಸೊ ನಾನು ಇವ್ರನ್ನ ಭೇಟಿ ಮಾಡಿದೆ ರಾತ್ರಿ 2 ಗಂಟೆಯಲ್ಲಿ. ಮತ್ತು ಇವರು ನನಗೆ ಸ್ಟಾರ್ಟಪ್ನ ಹೇಳಿದ್ರು, ಹೇಗೆ ನೀವು ಎಲ್ಲರೂ ಇವತ್ತು ಸೋಲ್ಡ್ ಆಗಿದ್ದೀರೋ, ನಾನು ಅವತ್ತು ಸೋಲ್ಡ್ ಆಗಿಬಿಟ್ಟಿದ್ದೆ. ಬಟ್ ನೀವ್ ಹೇಳಿ, ಇವ್ರು ಯಾವ ತರ ಅಂತ? ತುಂಬಾ ಓಡಾಡಿಸ್ತಾರ? ಅಂದರೆ ಬೈಗುಳಂತೂ ತುಂಬ ಬೀಳ್ತಾ ಇರತ್ತೆ. ನಾನಂತೂ 16 ವರ್ಷದವನಾಗಿದ್ದೆ, ನನಗಂತೂ ಗೊತ್ತಿರಲಿಲ್ಲ ಜನರ ಜೊತೆ ಹೇಗೆ ಮಾತಾಡೋದು ಅಂತ. ಹಾ, ಬಯಸ್ಕೊಳ್ಳೋದಂತೂ ಅಭ್ಯಾಸ ಆಗಿರುತ್ತೆ. ಹಾ ಹೌದು, ಅವರಂತೂ ಹಾಗೆ ಇರ್ತಾರೆ. ಬಟ್ ನಾವು ಹೇಗೋ ಮಾಡಿ ಇಲ್ಲಿವರೆಗೂ ಬಂದ್ಬಿಟ್ವಿ. ಇವ್ರ ಹತ್ರ ನಾನು ಬೈಸ್ಕೊಂಡು, ಮತ್ತೆ ನಾನು ಕೆಲವು ಸಮಯದಲ್ಲಿ ಇವ್ರನ್ನೂ ಬೈದ್ ಬಿಡ್ತೀನಿ. ಹೇಗೋ ಮಾಡಿ ಇಲ್ಲಿವರೆಗೂ ಬಂದ್ವಿ. ಫೀಲಿಂಗ್ ವೆರಿ ಗುಡ್ ಆ್ಯಂಡ್ ಫೀಲಿಂಗ್ ವೆರಿ ಪ್ರೌಡ್ ಖಗೇಶ್ವರಗೆ ಆ್ಯಂಡ್ ಅಣ್ಣನಿಗೋಸ್ಕರ ಕೂಡ. ದಾಟ್ಸ್ ಅನ್ ಇಂಡಿಯಾ ಶೈನಿಂಗ್ ಸ್ಟೋರಿ. ಯಾ ಇಲ್ಲ, ನಾವ್ ಯಾವಾಗ್ಲೂ ಅಕ್ಕಪಕ್ಕದಲ್ಲಿ ಕೇಳ್ತಾ ಇರ್ತೀವಿ, ಈ ಜೆನ್ಸಿಗಳಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಅವ್ರಿಗೆ ಏನ್ ಬೇಕು ಬೇಡ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ. ಆದ್ರೆ ಇಂಥ ಫೋಕಸ್ ಇದೆ ಅಂದ್ರೆ ಇಷ್ಟು ಫೋಕಸ್ ಜೆನ್ಸಿಸೇ ಬೇಕಾಗಿರೋದು. ಬೇಕೇ ಬೇಕು. ಮತ್ತು ಇವರೇ ಇಂಡಿಯಾ ಸ್ಟೋರಿನ ಮುಂದೆ ತಗೊಂಡೋಗೋದು. ಫಾರ್ ಮೀ ಯು ಆರ್ ದ ರೈಟ್ ಬ್ರದರ್ಸ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ರೈಟ್ ಬ್ರದರ್ಸ್ ಹೇಗೆ ಮೊದಲನೇ ಪ್ಲೇನ್ ನ ಹಾರಿಸಿದ್ರೋ ಅದೇ ರೀತಿ ಈ ಇನೋವೇಷನ್ ಕೂಡ ತುಂಬಾನೇ ದೊಡ್ಡದು, ಅದು ಕೂಡ ಇಂಡಿಯಾ ಅಂತ ದೇಶದಲ್ಲಿ. ಇನ್ವೆಸ್ಟ್ಮೆಂಟ್ ಏನೋ ತುಂಬಾ ಆಗುತ್ತೆ, ಆದ್ರೆ ಸ್ಟ್ಯಾಂಡಿಂಗ್ ಓವೇಷನ್ ಇದೆ ಮೊದಲನೇ ಸಲ ಆಗಿರೋದು. ಕಂಗ್ರ್ಯಾಚುಲೇಷನ್ಸ್. ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್.